ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಭಾರಿ ಪ್ರಮಾಣದ ಜಿಲೆಟಿನ್ ಜಪ್ತಿ ಮಾಡಲಾಗಿದೆ. ಬರೋಬ್ಬರಿ 800 ಕೆಜಿ ಜಿಲೆಟಿನ್ ಕಡ್ಡಿಗಳನ್ನ ಸೀಸ್ ಮಾಡಲಾಗಿದೆ. ಬೆಳ್ಳಂದೂರಿನ ಭೋಗನಹಳ್ಳಿ ಸಮೀಪದಲ್ಲಿ ಜಿಲೆಟಿನ್ ಪತ್ತೆಯಾಗಿದೆ. ಅದನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಳ್ಳಂದೂರು ಪೊಲೀಸರು ಭಾರೀ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕಾಮಗಾರಿ ವೇಳೆ ಬಂಡೆ ಬ್ಲಾಸ್ಟ್ಗೆ ಇದನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಆದರ್ಶ್ ಡೆವಲಪರ್ಸ್ಗೆ ಸೇರಿರುವಂತ ಜಿಲೆಟಿನ್ ಕಡ್ಡಿಗಳು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಸುಮಾರು 25 ಎಕರೆಯಲ್ಲಿ ಆದರ್ಶ್ ಡೆವಲಪರ್ಸ್ ಕಾಮಗಾರಿಯನ್ನ ನಡೆಸ್ತಾ ಇದೆ. ಆದರೆ ಯಾವುದೇ ಪರವಾನಗಿಯನ್ನ ಪಡೆಯದೆ ಇವರು ಜಿಲೆಟಿನ್ಗಳನ್ನ ಸ್ಫೋಟ ಮಾಡ್ತಾ ಇದ್ರ. ಜುಲೈ 11ನೇ ತಾರೀಕೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ದೊಡ್ಡ ಎಂಎನ್ಸಿ ಕಂಪನಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಡೆವಲಪರ್ಸ್. ಸೂಕ್ತ ಮಾಹಿತಿಯನ್ನ ಆಧರಿಸಿ ದಾಳಿ ಮಾಡಿದ್ದಾರೆ ಬೆಳ್ಳಂದೂರು ಪೊಲೀಸರು. ಆದರ್ಶ ಡೆವಲಪರ್ಸ್ ಅರುಣ್ ಕುಮಾರ್, ಜಗನ್, ಪ್ರಭಾಕರ್ ಅನ್ನೋರ್ ಮೇಲೆ ಎಫ್ಐಆರ್ ಆಗಿದೆ. ಸದ್ಯ ಈ ಬಗ್ಗೆ ಕೇಸನ್ನ ದಾಖಲಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜುಲೈ 11ನೇ ತಾರೀಕೆ ಈ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಎಫ್ಐಆರ್ ಕೂಡ ಆಗಿದೆ. 800 ಕೆಜಿ ಜಿಲೆಟಿನ್ ಕಡ್ಡಿಗಳನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರಲ್ಲೇ ಭರ್ಜರಿ ಜಿಲೆಟಿನ್ಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಆದರ್ಶ್ ಡೆವಲಪರ್ಸ್ ಈ ಕಂಪನಿಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಇಲ್ಲಿ ಯಾವುದೇ ಪರವಾನಗಿಯನ್ನ ಪಡ್ಕೊಳ್ದೆ ಅವರು ಬ್ಲಾಸ್ಟ್ ನಡೆಸ್ತಿದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಬೆಳ್ಳಂದೂರು ಪೊಲೀಸರು 800 ಕೆಜಿ ಜಿಲೆಟಿನ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈ ಆದರ್ಶ್ ಡೆವಲಪರ್ಸ್ ಅಂದ್ರೆ ಇದು ರಿಜಿಸ್ಟರ್ಡ್ ಒಂದು ಕಂಪನಿನ, ಮತ್ತೆ ಪರವಾನಗಿ ಪಡ್ಕೊಂಡಿದ್ರಾ ಇಲ್ವಾ, ಈ ಬಗ್ಗೆ ಪೊಲೀಸರ ಕಡೆಯಿಂದ ಏನ್ ಮಾಹಿತಿ ಸಿಕ್ಕಿದೆ, ಮತ್ತೆ ಎಫ್ಐಆರ್ ಆದ್ಮೇಲೆ ಏನ್ ಆಕ್ಷನ್ ಆಗಿದೆ? ಶರ್ಮಿತಾ, ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೋಗನಹಳ್ಳಿಯಲ್ಲಿ ಸುಮಾರು 25 ಎಕರೆಯಲ್ಲಿ ಒಂದು ಕಾಮಗಾರಿ ನಡೀತಾ ಇರುತ್ತೆ. ಆದರ್ಶ ಡೆವಲಪರ್ಸ್ ಆ ಒಂದು ಕಾಮಗಾರಿಯನ್ನು ಕೂಡ ಅಷ್ಟೇ ಮಾಡ್ತಾ ಇರ್ತಾರೆ. ಜೊತೆಗೆ ಆ ಗ್ರೌಂಡ್ ಲೆವೆಲಲ್ಲಿರುವಂತಹ ಪ್ರತಿಯೊಂದು ಕಾಮಗಾರಿಯನ್ನು ಕೂಡ ಅಷ್ಟೇ ಅಂದರೆ ಅಲ್ಲಿದ್ದಂಥ ಬಂಡೆಗಳನ್ನು ಬ್ಲಾಸ್ಟ್ ಮಾಡುವಂಥ ಸಲುವಾಗಿ ಸುಮಾರು 800 ಕೆಜಿಯಷ್ಟು ಜಿಲೆಟಿನನ್ನು ಇವರು ಅಕ್ರಮವಾಗಿ ಶೇಖರಣೆಯನ್ನು ಮಾಡಿದ್ರು ಮತ್ತು ಬ್ಲಾಸ್ಟನ್ನು ಕೂಡ ಅಷ್ಟೇ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಈಗಾಗಲೇ ಬಯಲಾಗಿರುವಂಥದ್ದು. ಜೊತೆಗೆ ಇವರು ಜಿಲೆಟಿನನ್ನು ದೊಡ್ಡ ಪ್ರಮಾಣದಲ್ಲಿ ತರೋದಕ್ಕೆ ಯಾವುದೇ ರೀತಿಯಂಥ ಪರವಾನಗಿಯನ್ನು ಕೂಡ ಅಷ್ಟೇ ಪಡ್ಕೊಂಡಿರಲ್ಲ. ಜೊತೆಗೆ ಅಕ್ಕಪಕ್ಕದಲ್ಲಿ ಮನೆಗಳಿರ್ತವೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಇಷ್ಟೊಂದು ದೊಡ್ಡ ಪ್ರಮಾಣದ ಜಿಲೆಟಿನ್ ಬ್ಲಾಸ್ಟ್ ಆದಂಥ ವೇಳೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸಾವು ನೋವುಗಳು ಕೂಡ ಅಷ್ಟೇ ಆಗುವಂಥ ಚಾನ್ಸಸ್ ಇರುವಂಥದ್ದು. ಆದರೂ ಕೂಡ ಅಷ್ಟೇ ಸ್ಥಳೀಯ ಪೊಲೀಸರಿಗೂ ಕೂಡ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಇವರು ಜಿಲೆಟಿನ್ ಕಡ್ಡಿಗಳನ್ನು ಅಕ್ರಮವಾಗಿ ಶೇಖರಣೆಯನ್ನು ಮಾಡಿಕೊಂಡು ರಾತ್ರೋರಾತ್ರಿಯಲ್ಲಿ ಬ್ಲಾಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಾ ಇದ್ರು. ಸ್ಥಳೀಯರು ಕೂಡ ಅಷ್ಟೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಈ ರೀತಿ ರಾತ್ರಿಯ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದ ಮನೆಗಳು ಬಿರುಕು ಬೀಳ್ತಾ ಇದ್ದಾವೆ, ಕೂಡಲೇ ಇದರ ಬಗ್ಗೆ ಆಕ್ಷನ್ ಮಾಡಿ ಅಂತಾನು ಕೂಡ ಹೇಳಿದ್ರು. ಪೊಲೀಸರು ಇದೇ ಜುಲೈ 11ನೇ ತಾರೀಕಿನಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂತಹ ವೇಳೆಯಲ್ಲಿ 25 ಎಕರೆ ಜಾಗದಲ್ಲಿ ಸುಮಾರು 800 ಕೆಜಿಯಷ್ಟು ಜಿಲೆಟಿನ್ ಅನ್ನು ಇವರು ತಂದಿರುವಂಥದ್ರ ಬಗ್ಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಜಿಲೆಟಿನ್ ಎಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಆ ಸೀಸ್ ಮಾಡ್ಕೊಂಡಿದ್ದಾದಂಥ ಬಳಿಕ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಿಲೆಟಿನ್ ಅನ್ನು ತರೋದಕ್ಕೆ ಇವ್ರಿಗೆ ಯಾವುದೇ ರೀತಿಯಂಥ ಪರವಾನಗಿ ಕೂಡ ಇರೋದಿಲ್ಲ. ಇದರ ಜೊತೆಗೆ 25 ಎಕರೆಯಲ್ಲಿ ಆದರ್ಶ ಡೆವಲಪರ್ಸ್ ಈ ರೀತಿಯಂಥ ಕಾಮಗಾರಿಯನ್ನು ಮಾಡ್ತಿದ್ರು. ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭ ಆಗ್ತಿತ್ತು. ಸಾಕಷ್ಟು ಬಾರಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತ ಮಾಡಿದ್ರು. ಪೊಲೀಸರ ಗಮನಕ್ಕೂ ಕೂಡ ತಂದಿದ್ರು. ಪೊಲೀಸರು ಹಿಂದೆ ಯಾವುದೇ ರೀತಿಯಂಥ ಆಕ್ಷನ್ ಅನ್ನ ಮಾಡಿಲ್ಲ. ಬದಲಾಗಿ ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಜಿಲೆಟಿನ್ ಅನ್ನ ಬ್ಲಾಸ್ಟ್ ಮಾಡೋಕೆ ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ಆಕ್ಷನ್ ಅನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂಥದ್ದು. ಯಾಕಂದರೆ ಬೆಂಗಳೂರು ನಗರದಲ್ಲಿ 800 ಕೆಜಿಯಷ್ಟು ಜಿಲೆಟಿನ್ ಏನಾದರೂ ಏಕಾಏಕಿ ಬ್ಲಾಸ್ಟ್ ಆದಲ್ಲಿ ಸುಮಾರು 2 ರಿಂದ 3 ಕಿಲೋಮೀಟರ್ನಷ್ಟು ದೊಡ್ಡ ಪ್ರಮಾಣದ ಒಂದು ಸಾವು ನೋವುಗಳಾಗ್ಬೋದು, ಬೇರೆ ರೀತಿಯಾದಂಥ ಒಂದಷ್ಟು ಇಶ್ಯೂಸ್ ಕ್ರಿಯೇಟ್ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲಿಂದ ಇವರು ಜಿಲೆಟಿನ್ ಅನ್ನು ತಂದರು, ಯಾರು ಕೊಟ್ಟರು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಎಲ್ಲೆಲ್ಲಿಂದ ಇವರು ಜಿಲೆಟಿನ್ ಅನ್ನು ಸಂಗ್ರಹ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಮಾಡುವಂಥ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಬೆಳ್ಳಂದೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಶರ್ಮಿತಾ.